ಅಲ್ಲ, ಜಾತಿ ಗಣತಿ ಮಾಡೋದು ಒಳ್ಳೆಯದು, ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಎಲ್ಲರ ಮನೆಗೂ ಹೋಗಿದ್ದಾರಾ, ಎಲ್ಲ ಜಾತಿಯವ್ರನ್ನೂ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಏನು ಇವ್ರು ಮಾಡಿದಾರ ಅನ್ನೋದೇ ಡೌಟ್ ಇದೆ. ಇವ್ರಿಗೆ ವೈಯಕ್ತಿಕವಾಗಿ ಮಾಡ್ಕೊಂಡ್ರೆ ಹೇಗಾಗುತ್ತೆ? ಪ್ರತಿಯೊಂದು ಮನೆಯೂ ತಲುಪಬೇಕು. ಈಗ ನನ್ನ ಮನೆಗೆ ಬಂದಿಲ್ಲ, ಹೇಗೆ ಜಾತಿ ಗಣತಿನ ಒಪ್ಕೊಳ್ಳೋದು? ಜಾತಿ ಗಣತಿ ಮಾಡಬೇಕು, ದೇಶದಲ್ಲೂ ಮಾಡಬೇಕು, ರಾಜ್ಯದಲ್ಲೂ ಮಾಡಬೇಕು. ದೇಶದಲ್ಲಿ ಒಂದು ಸಾರಿ, ರಾಜ್ಯದಲ್ಲಿ ಒಂದು ಸಾರಿ ಮಾಡೋದು ತಪ್ಪು. ದೇಶ ಪೂರ್ತಿ ಒಬ್ಬರು ಮಾಡಲಿ ಬಿಡಿ, ಜಾತಿ ಗಣತಿ ಮಾಡೋದ್ರಲ್ಲೇನು ತಪ್ಪಿಲ್ಲ. ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅಂತ ಗೊತ್ತಾಗಲಿ. ಅಲ್ಪಸಂಖ್ಯಾತರು ಯಾರು, ಬಹುಸಂಖ್ಯಾತರು ಯಾರು, ಅದೆಲ್ಲ ತಿಳ್ಕೊಳ್ಬೇಕು. ಭಾಳ ವರ್ಷಗಳಾಗಿದೆ ಜಾತಿ ಗಣತಿ ಮಾಡಿ. ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಸರಿಯಾದ ಗಣತಿ ಆಗಿಲ್ಲ. ಹಾಗಾಗಿ ಮಾಡೋದು ಒಳ್ಳೆಯದು. ಸೊ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಜಾತಿ ಜನಗಣತಿಯಲ್ಲಿ ರಾಜ್ಯದಲ್ಲಿ ನಂಬರ್ 1 ಸಮುದಾಯ ಮುಸ್ಲಿಂ ಸಮುದಾಯ ಅಂತ ತೋರಿಸಲಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ನೀವು ಹೆಂಗೆ ಹೇಳ್ತೀರಾ? 75 ಇವಾಗ ತೋರಿಸ್ತಾ ಇದ್ದಾರೆ 75,000 ಲಕ್ಷ ಜನ ಅಂತ ತೋರಿಸ್ತಾ ಇದ್ದಾರೆ. ಮುಸ್ಲಿಂ ಒಂದೇ. ನಮ್ಮಲ್ಲಿ ಎಷ್ಟು ಜಾತಿ ಇದೆ? ನಮ್ಮಲ್ಲಿ ಪಂಗಡಗಳು ಎಷ್ಟಿದೆ? ನಾವೆಲ್ಲ ಹಿಂದೂಗಳೇ. ಮುಸ್ಲಿಂ ಅನ್ನೋದು ಒಂದು ಮಾತ್ರ 75 ತೋರಿಸಿರೋದು. ಕುರುಬರು 65 ಇದ್ದಾರೆ, ಗೌಡ್ರು 55 ಇದೆ, ಲಿಂಗಾಯತರು 1 ಲಕ್ಷ ಚಿಲ್ಲರೆ ಇದ್ದಾರೆ. ಅದೆಲ್ಲ ಯಾವ ಲೆಕ್ಕಕ್ಕೆ ಹಾಕೋತೀರಾ? ಅದು ತಪ್ಪು. ಇದು ಡಿವೈಡೆಡ್ ರೂಲ್ ಮಾಡಬಾರ್ದು. ಮುಸ್ಲಿಂ ಅನ್ನೋದು ಸಮುದಾಯ ಮಾತ್ರ ಅಷ್ಟಿದೆ ಅಂತ ಹೇಳಿರೋದು. ನಮ್ಮದು ಎಲ್ಲ ಸಮುದಾಯನೂ ಹಿಂದೂಗಳ ಸಮುದಾಯ ಅಲ್ವಾ? ಅದು ಹೇಗಾಗುತ್ತೆ? ರಾಂಗ್ ಸ್ಟೇಟ್ಮೆಂಟ್ ಕೊಡಬಾರ್ದು, ಯಾರೇ ಕೊಟ್ಟರು ಅಲ್ವಾ? ನೀವು ಹೇಳಿ. ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರೋಧದ ನಡುವೆ ಈಗ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಾ ಇದ್ದಾರೆ. ಅದರ ನಡುವೆನೂ ಸಿದ್ದರಾಮಯ್ಯ ಅವರು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಅವರಲ್ಲೇ ಒಡಕಿದ್ರು ಜಾತಿ ಸಮೀಕ್ಷೆನ ಅವರು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಏನು ಅವರವರಲ್ಲೇ ಒಡಕಾದ್ರೆ ಏನು ಹೇಳೋಕ್ಕಾಗುತ್ತೆ? ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸರಿ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಈ ಸಮೀಕ್ಷೆನ ನೀವು ಒಪ್ಕೊಂತೀರಾ ಅಥವಾ ತಿರಸ್ಕರಿಸ್ತೀರಾ? ನಾವು ತಿರಸ್ಕರಿಸ್ತೀವಿ. ಯಾಕೆ ಅಂದರೆ ಇಲ್ಲಿ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಬೇರೆಯವ್ರ ಮನೆಗೆ ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ವಿರೋಧ ಮಾಡ್ತೀವಿ. ಜಾತಿ ಗಣತಿನ ಒಪ್ಕೊಳ್ತೀವಿ, ಸರಿಯಾದ ಕ್ರಮ ಇಲ್ಲ ಅಂತ ವಿರೋಧಿಸ್ತೀವಿ. ನಮ್ಮ ಜಾತಿಯಲ್ಲಿ 450 ಸಂಖ್ಯೆ ಮಡವಾಳು ಜಾತಿ ಇದೆ. ಈಗ ಅವ್ರೇನು ಮಾಡ್ತಾರೆ, ನಮ್ಮ ಜಾತಿ ಸೇರಿಸಿಲ್ಲ. ಈಗ ಅವರು ಎಸ್ ಟಿ ಸೇರಿಕೊಂಡ್ರೆ ಒಂದು ಪಂಗಡ ಮಾಡ್ತಾರೆ. ಈಗ ಎಸ್ ಟಿನೇ ಅವ್ರನ್ನ ಫಾರಮ್ ಕೊಡಿ, ಫಿಲಪ್ ಮಾಡಿ ಕೊಡಿ ಕೇಳ್ತಾರೆ. ನಾವು ಹೋಗಿಲ್ಲ. ಈಗ ನಾವು ಮಡವಾಳ ಜಾತಿಯಿಂದ ಅವ್ರ ಜಾತಿಗೆ ಹೋದರೆ, ಈಗ ನಾವು ಬಟ್ಟೆನೇ ಮುಗ್ಬಿಟ್ಟು ಅವ್ರ ಜಾತಿಗೆ ಹೋದರೆ ನಾವು ಎಸ್ ಸಿ ಆಗೋತೀವಿ. ಅದರಿಂದ ನಮಗೆ ಬೇಡ ಅಂದ್ಬಿಟ್ಟು ನಾವು ಇದು ಪಂಗಡ ಮಾಡಿಲ್ಲ. ಕೆಲವರು ಪಂಗಡ ಈಗ ಒಂದು ಮನೆ ಬಾಡಿಗೆ ಮನೆ ಅಲ್ವಾ, ಕೆಲವರು ಬಾಡಿ ಬ್ಯಾಮಂಟು ಮನೆ ಆದರೆ ಬಾಡಿಗೆ ಮನೆ ಅವ್ರು ಯಾರು ಕೇಳಿದರೆ ನೀವು ಮಡವಾಳ್ರಾ? ಕೊಡೋದಪ್ಪ. ಯಾಕೆ ಕೊಡೋದ ಮಡವಾಳಿಗೆ? ನಾವು ಬಟ್ಟೆ ಬ್ಯಾಮಂಟಲ್ಲ, ನೀವು ಬಟ್ಟೆ ಎಲ್ಲಿ ಮಾಡ್ತೀರ ವಾಸು? ಬಟ್ಟೆಯಲ್ಲಿ ಕೊಡ್ತೀರ ನೀವು ಕೇಳ್ಕೊಡೆ, ನಾವು ಡೋಬಿ ಕೊಡ್ತೀವಿ. ಡೋಬಿಗೆ ಯಾಕೆ ಕೊಡ್ತೀರ ನೀವು ಬಟ್ಟೆಯ? ಮಡವಾಳು ಮನೆ ಕೊಡೋ ಮೇಲೆ ಡೋಬಿಗೆ ಹಾಕಿ ಕೊಡ್ತೀವಿ ಬಟ್ಟೆ. ನಿಮ್ಮ ಬಟ್ಟೆ ನೀವು ಹೋಗ್ಕೊಳ್ರಿ ಅಲ್ವಾ? ನಮ್ಮ ಮನೆ ರೀ, ನನ್ನ ಗಂಡು ಮನೆ ರೀ ಅಂತ ಇವೆಲ್ಲ ಕಾರಣ ಕೇಳ್ತಾರೆ. ಅದಕ್ಕೆ ಗಂಡು ಮನೆ ನಿಮ್ಮ ಮನೆ ಇರ್ಬೋದು ಅಲ್ವಾ? ಮಡವಾಳಿಗೆ ಮನೆ ಕೊಡೋದ್ರೆ ಬಾಡಿಗೆಗೆ ನಾವು ಮಡವಾಳು ಮನೆ ಕೊಡೋದ. ಈ ನಿಮ್ಮ ಬಟ್ಟೆ ವಾಷಿಂಗ್ ಎಲ್ಲಿ ಹೋಗ್ತೀರಾ? ಡೋಬಿಗೆ ಹೋಗ್ತೀವಿ. ಡೋಬಿಗೆ ಹಾಕಿ ಹೋಗ್ತೀರ ನೀನು? ಡೋಬಿಗೆ ಹಾಕಿ ಹೋಗ್ತೀರಾ? ನಿಮ್ಮ ಬಟ್ಟೆ ನೀವೇ ಒಕ್ಕೊಳ್ಳಿ ಅಲ್ವಾ? ಅವೆಲ್ಲ ಕಾನೂನು ಇದೆ, ಯಾರು ಕೇಳೋಲ್ಲ. ಜಾತಿ ಗಣತಿ ಪರವಾಗಿದ್ದೀರಾ ವಿರೋಧವಾಗಿದ್ದೀರಾ? ನಾವು ಜಾತಿ ಪರವಾಗಿ ನಾವು ಇದ್ದೀವಿ. ಕೆಲವರು ನಮ್ಮನ್ನ ಮಡವಾಳ ಜಾತಿಯಿಂದ ಎಸ್ ಸಿ ಜಾತಿಗೆ ಬನ್ನಿ ಅಂತಾರೆ. ನಾವು ಹೋಗಲ್ಲ. ಯಾಕೆ ಹೋಗಲ್ಲ? ನಮ್ಗೆ ಬೇಡ. ನಮ್ಮ ಮಡವಾಳ ಸಂಘನೇ ಇಲ್ಲಿ. ನಮ್ಮ ಮಡವಾಳ ಸಂಘ ಸೇರಿಸೋದು ನಮ್ಮ ಸೇರಿಸಿಲ್ಲ. 450 ಜನ, ನಾವು 450 ಜನ ಇದ್ದೀವಿ. ಇನ್ನೂ ಜನ ಉತ್ಪತ್ತಿ ಆಯ್ತವೆ. ಈ ಮಕ್ಕಳು ಜನ ಹುಡ್ತಾವ್ರೆ. ಏನು ಮಾಡೋದಪ್ಪ? ಇಷ್ಟೇ ನಮ್ಮ ಪ್ರಾಬ್ಲಮ್. ಈವನ್ ಅವ್ರು ಸರ್ವೆ ಮಾಡಿದ್ದೀವಿ ಅಂತ ಹೇಳಿದ್ರು ಇದು 10 ವರ್ಷಕ್ಕೆ ಹಿಂದೆ ಮಾಡಿರೋದ್ರಿಂದ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೇ ಇಲ್ಲ. ಈಗಾಗಲೇ ನಿನ್ನೆ ಸಾಕಷ್ಟು ಗ್ರೋತ್ ಆಗಿದೆ. ಇದನ್ನ ಇಟ್ಕೊಂಡು ಮಾಡೋದ್ರಲ್ಲಿ ಅರ್ಥ ಏನೂ ಇಲ್ಲ. ಜಾತಿ ಸಮೀಕ್ಷೆ ಈ ವರದಿ ಮಾಡೋದ್ರಿಂದ ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡ್ಬೋದು ಅಂತ ರಾಜ್ಯ ಸರ್ಕಾರ ವಾದಿಸ್ತಾ ಇದೆ. ಈಗ ಇವರು ಸರ್ವೆ ಏನು ಮಾಡಿದ್ದಾರೆ ಅದನ್ನೇ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಇನ್ನೇನು ಸಮಾಜ ಸರಿ ಮಾಡೋಕ್ಕಾಗುತ್ತೆ? ಖಂಡಿತ ಆಗೋದಿಲ್ಲ. ಈಗ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ನಂಬರ್ 1 ಸಮುದಾಯ ಮುಸ್ಲಿಂ ಸಮುದಾಯ ತೋರಿಸಿದ್ದಾರೆ. ನೋಡಿ ನಮ್ಮನ್ನು ಡಿವೈಡ್ ಮಾಡಿ 28 ವರ್ಗಗಳನ್ನು ಮಾಡಿದ್ದಾರೆ. ನಾನು ಐ ಕಮ್ ಫ್ರಮ್ ಎ ಗೌಡ ಕಮ್ಯುನಿಟಿ. ನಮ್ಮಲ್ಲೇ ನಿನ್ನೆ ಒಕ್ಕಲಿಗರು ಅದು ಇದು ಅಂತಂದ್ಬಿಟ್ಟು ಒಂದು 20 ಸಬ್ ಡಿವಿಷನ್ ಮಾಡಿದ್ದಾರೆ. ಮುಸ್ಲಿಮ್ಸಲ್ಲಿ ಏನಕ್ಕೆ ಮಾಡಿಲ್ಲ? ಮುಸ್ಲಿಮ್ಸಲ್ಲೂ ಮಾಡಿ, ಅವಾಗ ಎಷ್ಟು ಬರುತ್ತೆ ನೋಡೋಣ. ಅದು ಬಿಟ್ಬಿಟ್ಟು ಲಿಂಗಾಯತರಿಗೆ, ಗೌಡ್ರಿಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಸಬ್ ಕ್ಯಾಸ್ಟ್ಗಳ ಥರ ಮಾಡಿ ಡಿವಿಷನ್ ಮಾಡಿದ್ರಿ. ಅವ್ರಿಗೆ ಮಾತ್ರ ಯಾಕೆ ಒಂದು ಗ್ರೂಪ್ ಹಾಕ್ಕೊಟ್ರಿ?